ಇಂದಿನ ಕರೆಂಟ್ ಅಫೇರ್ಸ್ ಕ್ವಿಜ್ಗೆ ಸ್ವಾಗತ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯರು 2025ರ ವಿಲ್ಲೆ ಸಂಶೋಧನಾ ವೀರರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ಚಂದ್ರಕಾಂತ್ ಲಹರಿ, ಆಪ್ಷನ್ ಬಿ ವಿವೇಕ್ ಬಿಂದ್ರಾ, ಆಪ್ಷನ್ ಸಿ ಚನ್ನಸ್ವಾಮಿ ಕೆ. ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಕಾಂತ್ ಲಹರಿಯ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಸಂಕುಚಿತ ವಾಯು ಇಂಧನ ಸಂಗ್ರಹ ಘಟಕವನ್ನು ಯಾವ ದೇಶ ಪ್ರಾರಂಭಿಸಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಜಾರಿಗೆ ತಂದಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರಾಖಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್. ಮುಂದಿನ ಪ್ರಶ್ನೆ, 400 ಗ್ರ್ಯಾಂಡ್ ಸ್ಲಾಮ್ ಗೆಲುವುಗಳನ್ನು ಸಾಧಿಸಿದ ಮೊದಲ ಆಟಗಾರ ಯಾರು? ಆಪ್ಷನ್ ಎ ನೋವಾಕ್ ಜೆ, ಆಪ್ಷನ್ ಬಿ ರಮೇಶ್ ಕೆ, ಆಪ್ಷನ್ ಸಿ ರಫೇಲ್ ಎನ್. ಸರಿಯಾದ ಉತ್ತರ ಆಪ್ಷನ್ ಎ ನೋವಾಕ್ ಜೆ. ಮುಂದಿನ ಪ್ರಶ್ನೆ, ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾರ್ಕ್ ಟಲ್ಲಿ 90ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾರು? ಆಪ್ಷನ್ ಎ ರಾಜಕಾರಣಿ, ಆಪ್ಷನ್ ಬಿ ಪತ್ರಕರ್ತ, ಆಪ್ಷನ್ ಸಿ ಇತಿಹಾಸಗಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಪತ್ರಕರ್ತ. ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆ ತನ್ನ ಮೊದಲ ಹ್ಯುಮನಾಯ್ಡ್ ರೋಬೋಟ್ ASC ಅರ್ಜುನನ್ನು ಎಲ್ಲಿ ನಿಯೋಜಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ವಿಶಾಖಪಟ್ಟಣ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖಪಟ್ಟಣ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನದಂದು ದತ್ತಾಂಶ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ 26 ಜನವರಿ, ಆಪ್ಷನ್ ಬಿ 27 ಜನವರಿ, ಆಪ್ಷನ್ ಸಿ 28 ಜನವರಿ. ಸರಿಯಾದ ಉತ್ತರ ಆಪ್ಷನ್ ಸಿ 28 ಜನವರಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನವಶಿಲಾಯುಗದ ಕಲಾಕೃತಿಗಳು ಪತ್ತೆಯಾಗಿದ್ದು ಈ ತಾಣಗಳನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನಗಳಿಗೆ ಉತ್ತೇಜನ ನೀಡಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಮುಂದಿನ ಪ್ರಶ್ನೆ, WPLನಲ್ಲಿ ಸೆಂಚುರಿ ಬಾರಿಸಿದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಸ್ಮೃತಿ ಮಂದನ, ಆಪ್ಷನ್ ಬಿ ನೆಟ್ ಸ್ಕಿವರ್ ಬ್ರಂಟ್, ಆಪ್ಷನ್ ಸಿ ರಾಧಾ ಯಾದವ್. ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮಾಡಿ.